ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಗೀತಾ. ಸ್ನೇಹಿತರೆ, ಇವತ್ತಿನ ರೆಸಿಪಿ ಬಂದುಬಿಟ್ಟು ಸೇವ್ ಮಿಕ್ಸ್ಚರ್. ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಹಾಗೆ ರುಚಿಯಾಗಿ ಮಾಡುವಂಥ ರೆಸಿಪಿ ಇದು. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂಥದ್ದು. ಜಾಸ್ತಿ ಇಲ್ಲ, ನಿಮಗೆ ಒಂದು 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಇದೆ, 3-4 ಇಂಗ್ರೀಡಿಯೆಂಟ್ಸು. ಅದೇ ಥರ ಈ ಮೆಥಡಲ್ಲಿ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಇವಾಗ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ನಾನು ಜರಡಿ ಹಿಡ್ಕೊಂಡು ಅಂದರೆ ಕ್ಲೀನ್ ಮಾಡಿಕೊಂಡು ಈ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಬಟ್ಲಾಗುವಷ್ಟು ಕಡಲೆಬೇಳೆ ಹಿಟ್ಟು ಅಂದರೆ ಹಸಿಬೇಳೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಬಜ್ಜಿಗೆಲ್ಲ ಮಾಡ್ತೀವಲ್ಲ ಅದೇ ಹಿಟ್ಟು. ಇದಕ್ಕೆ ಸ್ವಲ್ಪ ಅರಿಶಿಣ ಪೌಡರ್ ಮತ್ತು ಉಪ್ಪು, ಮತ್ತು ಏನೂ ಇಲ್ಲ ಫ್ರೆಂಡ್ಸ್. ಮತ್ತು ನಾನು ಏನೂ ಸೇರಿಸ್ತಾನೇ ಇಲ್ಲ ಇದಕ್ಕೆ. ಇವು 3 ಅಂತ ಹೇಳಿದ್ನಲ್ಲ, 3. ಮತ್ತು ಇನ್ನೊಂದು ಅಂತಂದರೆ ಎಣ್ಣೆ. ಇದು ಬಿಟ್ಟರೆ ಇನ್ನೇನೂ ಇಲ್ಲ ಇದರಲ್ಲಿ. ಇದೇ ಥರ ಮಾಡಿ ನೋಡಿ. ನೀವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೋದು, ಬೇರೆ ಎಲ್ಲ ಸೇರಿಸ್ಕೋಬೋದು. ಬಟ್ ನಾನಿಲ್ಲಿ ಯಾವುದನ್ನು ಹಾಕ್ತಾಯಿಲ್ಲ. ಓನ್ಲಿ ಹಸಿಬೇಳೆ ಹಿಟ್ಟನ್ನು ಅಂದರೆ ಕಡಲೆಬೇಳೆ ಹಿಟ್ಟು, ಬಜ್ಜಿ ಹಿಟ್ಟು, ಅದನ್ನು ಮಾತ್ರನೇ ಸೇರಿಸ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಈ ಥರ ಕಲಿಸ್ಕೋಬೇಕಾಗತ್ತೆ. ಅಂದರೆ ಬೀಟರ್ ಸಹಾಯದಿಂದಾದ್ರೂ ಕಲಿಸ್ಕೊಳ್ಳಿ. ನಿಮ್ಮ ಮನೇಲಿ ಬೀಟರ್ ಇಲ್ಲ ಅಂದರೆ ತೊಂದರೆ ಇಲ್ಲ, ಕೈ ಸಹಾಯದಿಂದನೂ ಸಹ ನೀವು ಕಲಿಸ್ಕೋಬೋದು. ಸ್ವಲ್ಪ ನೀರಾಗಿತ್ತಂತ ಹೇಳಿ ನಾನು ಎಕ್ಸ್ಟ್ರಾ ಹಸಿಬೇಳೆ ಹಿಟ್ಟು ಅಂದರೆ ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ. ಜಾಸ್ತಿ ನಾನು ಹಾಕ್ಕೊಂಡಿಲ್ಲ ಹಿಟ್ಟನ್ನು, ನೀವೇ ನೋಡಿದ್ರಲ್ಲ, ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಗಟ್ಟಿಯಾಗಿ ಈ ಹಿಟ್ಟನ್ನು ಮಾಡ್ಕೊಂಡಿಲ್ಲ. ತುಂಬ ತೆಳುವಾಗಿ ಅಂದರೆ ಜಾಸ್ತಿ ತೆಳುವಾಗಿಯೂ ಇಲ್ಲ, ಜಾಸ್ತಿ ಗಟ್ಟಿಯಾಗಿಯೂ ಇಲ್ಲ. ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಈ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಸಂಡಿಗೆ ಒತ್ತಾಳದಿಂದ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಇದಕ್ಕೆ ಸಂಡಿಗೆ ಒತ್ತಾಳ ಅಂತ ಕರಿತೀವಿ. ಇದರಲ್ಲಿ ಹಾಕುವಂಥ ದಾನಿ ಮೋಲ್ಡ್ ಅಂತ ಕರಿಬೋದು. ನೋಡ್ತಾ ಇರ್ಬೋದು, ಇದು ಚಿಕ್ಕದಿದೆ ಮತ್ತು ಇದಕ್ಕಿಂತ ಸ್ವಲ್ಪ ಸೈಜು ದೊಡ್ಡದಿದೆ. ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಎರಡರಲ್ಲಿ ಯಾವುದಾದ್ರೂ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸ್ವಲ್ಪ ಚಿಕ್ಕ ಅಂದರೆ ಸಣ್ಣದಾಗಿ ಬೇಕಂತಂದರೆ ಸಣ್ಣ ಹೋಲಿರುವಂಥ ಈ ಮೋಲ್ಡನ್ನು ತೊಗೋಬೋದು. ನಾನು ಮೀಡಿಯಮ್ ಸೈಜ್ ಮೋಲ್ಡನ್ನು ತೊಗೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅಂದರೆ ಕೆಳಗಡೆ ಹಾಕಿ, ಆ ಮೋಲ್ಡನ್ನ ಕೆಳಗಡೆ ಹಾಕಿ ಸ್ವಲ್ಪ ಚೆನ್ನಾಗಿ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಂಬಿಡಿ. ಅದರೊಳಗಡೆ ಎಲ್ಲ ಸ್ವಲ್ಪ ಜಾರಿ ಕ್ಲೀನಾಗಿ ಕೆಳಗಡೆ ಬರಬೇಕು. ಅದಕ್ಕೆ ಸೈಡಲ್ಲೆಲ್ಲ ಅಂಟ್ಕೋಬಾರ್ದಂತ ಹೇಳಿ ಈ ಥರ ಮಾಡೋದು. ಸೊ ನೋಡ್ತಾ ಇರ್ಬೋದು, ಇವಾಗ ಇದಕ್ಕೆ ಫಿಲಪ್ ಮಾಡ್ಕೊತಾ ಇದ್ದೀನಿ. ಅಂದರೆ ಸೇವ್ದೇನು ನಾವು ಹಿಟ್ಟನ್ನು ಕಲಿಸ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೀವು ಫುಲ್ ಹಾಕ್ಕೊಂಡು ಒತ್ತಬೋದು ಸೇವನ್ನ. ಇಲ್ಲಿ ನಾನು ಅರ್ಧ ಮಾತ್ರ ಹಾಕ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ನೀಟಾಗಿ ಬರುತ್ತೆ ಅಂತ ಹೇಳಿ. ಇವಾಗ ಅದನ್ನು ಚೆನ್ನಾಗಿ ಮೇಲಿನ ಕ್ಯಾಪ್ನ ತಿರುಗಿಸ್ಕೊಂಬಿಡೋಣ. ಇವಾಗ ಒಂದು ಸೈಡಲ್ಲಿ ನಾನು ಎಣ್ಣೆನ ಬಿಸಿ ಆಗೋಕ್ಕೆ ಇಟ್ಕೊಂಡಿದ್ದೆ. ಸೊ ಅದಕ್ಕೆ ಇವಾಗ ನೋಡ್ತಾ ಇರ್ಬೋದು, ಈ ಸೇವನ್ನ ಎಣ್ಣೆಯಲ್ಲಿ ಬಿಟ್ಬಿಡೋಣ ಫ್ರೈ ಮಾಡ್ಕೊಳ್ಳೋದಕ್ಕೆ. ನೋಡ್ತಾ ಇರ್ಬೋದು, ಅದು ಸ್ವಲ್ಪ ಬಬಲ್ಸ್ ನಿಂತ ಮೇಲೆ ಫ್ರೈ ಆಗಿರುತ್ತೆ ಫ್ರೆಂಡ್ಸ್. ಈ ಥರ ಸ್ವಲ್ಪ ನಾನು ವೈಟ್ ಥರನೇ ಮಾಡ್ಕೊಂಡಿಲ್ಲ, ಸ್ವಲ್ಪ ರೆಡ್ಡಾಗಿ ಮಾಡ್ಕೊಂಡಿದ್ದೇನೆ. ಅಂದರೆ ನಿಮಗೆ ದಾನಿ ಅಂತಾರೆ, ಸೇವ್ ಅಂತಾರೆ. ನಮ್ಮೂರ ಕಡೆ ಎಲ್ಲ, ನಾವು ಉತ್ತರ ಕರ್ನಾಟಕದ ಸೈಡ್ ಇದಕ್ಕೆ ಸೇವು ಅಂತಲೇ ಕರಿತೀವಿ, ದಾನಿ ಅಂತಲೂ ಕರಿತೀವಿ. ಇದಕ್ಕೆ ಸ್ವಲ್ಪ ಖಾರ ಪೌಡರ್ ಅಂದರೆ ಅಚ್ಚ ಪೌಡರ್ ಹಾಕ್ಕೊಂಡ್ರೆ ಅದು ದಾನಿನೇ ಆಗಿಬಿಡುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮುಟ್ಟಿದ್ರೆ ಸಾಕು ಪುಡಿ ಆಗುವಷ್ಟು ಗರಿಯಾಗಿ ಬಂದಿತ್ತು. ನಿಮಗೆ ಖಂಡಿತವಾಗ್ಲೂ ಇದು ಇಷ್ಟ ಆಗೇ ಆಗುತ್ತೆ. ನೋಡಿ, ಸಿಂಪಲ್ಲಾಗಿ ಎಣ್ಣೆಲಿ ಹಾಕಿ ಸ್ವಲ್ಪ ಬಬಲ್ಸ್ ನಿಂತ ಮೇಲೆ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ತಿರುವು ಹಾಕಿ ಅದನ್ನು. ಇವಾಗ ನಮ್ಮ ಸೇವ್ ರೆಡಿ ಅಂತಲೇ ಹೇಳ್ಬೋದು. ನಿಮಗೆ 5-10 ನಿಮಿಷ ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ಹಿಡಿಯೋದೇ ಇಲ್ಲ ಇದು. ನೀವು ಟೈಮ್ ತೊಗೊಳ್ತೀನಿ ಅಂದರೂ ಇಷ್ಟೇ ಟೈಮಲ್ಲೇ ನೀವು ಮಾಡ್ಕೋಬೋದು. ಹಿಟ್ಟು ನೆನೆಸೋ ಅವಶ್ಯಕತೆ ಇಲ್ಲ, ಎಂಥದ್ದು ಇಲ್ಲ. ಆವಾಗಲೇ ಹಿಟ್ಟು ಕಲಿಸ್ಕೋಬೋದು, ಮಾಡ್ಕೊಂಬರ್ಬೋದು. ಯಾರಾದರೂ ಗೆಸ್ಟ್ ಬಂದಿದ್ದರೆ ಖಂಡಿತವಾಗ್ಲೂ ನೀವು ಫಟಾಫಟ ಅಂಥೇಳಿ ಇದನ್ನು ಮಿಕ್ಸರ್ನ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಇದು, ಜಾಸ್ತಿ ಎಂಥದ್ದು ಇಲ್ಲ ಫ್ರೆಂಡ್ಸ್. ನಾನು ಯಾವುದೇ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿಲ್ಲ, ಯಾವುದೇ ಥರದಂಥ ಹಿಟ್ಟುಗಳನ್ನು ಇದಕ್ಕೆ ನಾನು ಕಾರ್ನ್ಫ್ಲೋರ್ ಆಗಲಿ ಎಂಥದ್ದು ಏನೂ ಆ್ಯಡ್ ಮಾಡಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಗರಿಯಾಗಿ ಬಂದಿತ್ತಂದರೆ
ಗರಿಗರಿಯಾಗಿ ಅಷ್ಟೇ ಅಲ್ಲ, ತಿನ್ನೋದಕ್ಕೂ ಅಷ್ಟೇ ಸೂಪರಾಗಿ ಬಂದಿತ್ತು. ನಾವು ಇದರಿಂದನೇ ಉಂಡೆ ಮಾಡ್ಕೊಂಡಿದ್ವಿ. ಅಂದರೆ ನಾವು ನಾಗರ ಪಂಚಮಿಗೆಲ್ಲ ಉಂಡೆ ಕಟ್ಟಿಟ್ಕೊಂಡಿದ್ವಿ. ಸೊ ಅಂಗಡಿಯಿಂದ ತಂದಿರೋಂಥ ಸೇವನ್ನ ನಾವು ಮಾಡ್ಕೊಂಡಿರಲಿಲ್ಲ, ಮನೇಲೇ ಈ ಥರ ಫ್ರೆಶ್ಶಾಗಿ ಮಾಡಿಕೊಂಡು ಉಂಡೆಗಳನ್ನ ಮಾಡ್ಕೊಂಡಿದ್ವಿ. ಅದೂ ಸಹ ತುಂಬ ಅಂದರೆ ತುಂಬಾ ಟೇಸ್ಟಾಗಿ ಬಂದಿತ್ತು. ಇದೇ ಥರ ನೀವು ಖಾರದ್ದು ಮಾಡ್ಕೋಬೋದು, ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರಿತ್ತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನಗೆ ವ್ಯೂಸ್ ಬರ್ತಾಯಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್.